ಮಂಜುನಾಥ ಅವರೇ, ಇದು ಅರಳ್ಳ ಮಹದೇಶ್ವರ, ಶನೇಶ್ವರ, ಕಲ್ಕಟ್ಟ ಬ್ರಹ್ಮೇಶ್ವರ. ನೀವು ಬಂದು 3 ಸಾರಿ ನಾನು ಬರ್ತೀನಿ ಅಂದ್ಬಿಟ್ಟು ಮಾತು ಕೊಟ್ಟರೆಲ್ಲ ಬರಲಿಲ್ಲ. ಬಂದು ನನ್ನ ಸೇವೆಯನ್ನು ಮಾಡಿಕೊಡ್ಬೇಕು, ಔರುದ್ಯವನ್ನು ಮಾಡಿಕೊಡ್ಬೇಕು, ದಾರಿವನ್ನು ಮಾಡಿ ಏಕತೆಗೆ ಪ್ರಶಾಂತತೆ ಬರಕ್ಕೆ ಮಾಡಿಕೊಡಿ. ಅನೂರು ಕ್ಷೇತ್ರದಿಂದ ಬಂದರ ಸ್ವಾಮಿ. ಅದನ್ನು ದಯವಿಟ್ಟು ನೀವು ಬಂದು ನನಗೆ ಸೇವೆಯನ್ನು ಮಾಡಿ ನನಗೆ ಔರೋದ್ಯ ಮಾಡಿಕೊಡ್ಬೇಕು ಮಂಜುನಾಥ್ ಅವರೇ. ನಮಸ್ತೆ. ಇದು ವಿಡಿಯೋ ಮಾಡೋದು ಉದ್ದೇಶ ಏನು ಅಂದ್ರೆ, ನಾವು ಇಲ್ಲಿ ಸಿಂಗನಲ್ಲೂರು ಅರೆಅಲ್ಲ ಶ್ರೀ ಸನ್ಮಾತ್ಮ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಹತ್ರ ಬಂದಿದ್ದೀವಿ. ಇಲ್ಲಿ ಒಬ್ರನ್ನ ತಮ್ಮಡಪ್ಪ ಅವ್ರನ್ನ ಬೇಕಾಗಿತ್ತು. ಇಲ್ಲಿ ಏನಂದ್ರೆ, ಅವರು ನಮ್ಗೆ ಕರೆ ಮಾಡಿ ಈ ತರ ನಮ್ಗೆ ನಮ್ಮ ದೇವಸ್ಥಾನಕ್ಕೆ ಅಭಿವೃದ್ಧಿಗಳ ವ್ಯವಸ್ಥೆಯನ್ನು ಮಾಡಿಸ್ಬೇಕು. ನಾವು ಶಾಸಕರ ಹತ್ರ 2-3 ಬಾರಿ ನಮ್ಮ ದೇವಸ್ಥಾನಕ್ಕೆ ಬನ್ನಿ ಅಂತ ಕರೆದಿದ್ದು, ಆದ್ರೂ ಕೂಡ ಬಂದಿಲ್ಲ. ಅವರು ಕೆಲಸದ ಮೇಲೆ ಬ್ಯುಸಿಯಾಗಿ ಒತ್ತಡ ಇರುತ್ತೆ, ಅದರಿಂದ ಬಂದಿಲ್ಲ. ಸೊ ನಮ್ಗೆ ದೇವಸ್ಥಾನಕ್ಕೆ ಅಭಿವೃದ್ಧಿ ಬೇಕು. ಇಲ್ಲಿನ ರಸ್ತೆ ಆಗ್ಲಿ, ಕುಡಿಯಕ್ಕೆ ನೀರಿನ ಸಮಸ್ಯೆ ಆಗ್ಲಿ, ಕರೆಂಟ್ ಸಮಸ್ಯೆ ಆಗ್ಲಿ, ಮತ್ತೆ ಸಣ್ಣ ಪುಟ್ಟ ದೇವಸ್ಥಾನದ ಮುಂದೆ ಅಭಿವೃದ್ಧಿಗಳು ಮಾಡಿಸ್ಬೇಕು. ಅದಕ್ಕೆ ಮಂಜುನಾಥ್ ಅವರು ನಮ್ಗೆ ದಯೆ ತೋರಿಸ್ಬೇಕು ಅಂತ ಸುದ್ದಿ ಮಾಡೋಕ್ಕೋಸ್ಕರ ಕರೆದಿದ್ರು. ಸೊ ಅದರಿಂದ ನಾವು ಇಲ್ಲಿ ಬಂದಿದ್ದೀವಿ. ಇದು ಮುಖ್ಯವಾಗಿ ಅನೂರು ಶಾಸಕರಿಗೆ ಈ ಒಂದು ಸುದ್ದಿ. ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸೋ ಬೆಳಕು ಕಾಣ್ತದ. ಯಾವುದೋ ಬರ್ತಾ ಇದ್ದೋ ಬಂದು ಸ್ವಾಮಿ ಬಂದು ತಿರುಪತಿ ಮಾಡಿ ಶನೇಶ್ವರ, ಕಲ್ಕಟ್ಟ ಬ್ರಹ್ಮೇಶ್ವರ, ಮಹದೇಶ್ವರ ಇಷ್ಟು ನಮ್ಗೆ 3 ಸೈಡು ಅಂತ ಹಾಕಿ ಜನ ಅಭಿವೃದ್ಧಿಯಾಗಿ ಆಯ್ತಾಯಿತ್ತು. ವರ್ಷ ಫುಲ್ಲ ಬರ್ತಾಯಿತ್ತು. ಇವಾಗ ಅಭಿವೃದ್ಧಿಯನ್ನು ಕಡಿಮೆ ರೋಡ್ ಇಲ್ಲ ಸ್ವಾಮಿ, ರೋಡ್ ಮಾಡಬೇಕು. ಮಂಜುನಾಥ ಅವರು ಬಂದು ನಮ್ಗೆ ಸಹಾಯ ಮಾಡಿಕೊಡ್ಬೇಕು ಸ್ವಾಮಿ. ಈ ಥರ ಆಯ್ತದ. ಕಷ್ಟ ಪರಿಹಾರಗಳು ಯಾವ ಕಷ್ಟ ಇದ್ದರೂ ಎಲ್ಲ ಬಂದು ನೆಲೆಗೊಂಡು ಕಾಲುವನ್ನು ಮಡಗಿದ್ರೆ ಅಭಿವೃದ್ಧಿ ಆಯ್ತದ. ಯಾವ ಕಷ್ಟ ಪರಿಹಾರ ಆಯ್ತದ, ಅಲ್ಲಿಂದ ದಾಟಿಗೆ ಬಂದರೆ ಎಲ್ಲ ಪರಿಹಾರ ಆಯ್ತದ. ನಮಗೆ ಜಾಗ ಇರೋದಕ್ಕೆ, ಕೂತ್ಕೊಳ್ಳೋಕ್ಕೆ, ಮಾಡೋದಕ್ಕೆ ಅಭಿವೃದ್ಧಿ ಆಗಬೇಕು. ಸಾವಿರಾರು ಜನಕ್ಕೆ ವರ್ಷಕ್ಕೊಂದ್ಸರಿ ಅನುದಾನ ನಡೆಸ್ತಾ ಇದ್ದೀನಿ. ಈ ರೀತಿ ಆಯ್ತದೆ ಸ್ವಾಮಿ. ಇದನ್ನೆಲ್ಲ ನಮಗೆ ಕಂಪ್ಲೀಟಾಗಿ ಮಾಡಿಕೊಡ್ಬೇಕು. 4 ಜನ ಕೂತ್ಕೊಳ್ಬೇಕು. ಅಡುಗೆ ಮಾಡೋದಕ್ಕೆ ಆಹಾರ ಇಲ್ಲ, ಮಳೆ ಬೆಳೆ ಬಂದರೆ ನೆನ್ಕೊಂಡು ಇದು ಮಾಡುತ್ತೆ. ಇದೆಲ್ಲ ನಮ್ಗೆ ಅಭಿವೃದ್ಧಿಯನ್ನು ಮಾಡಿಕೊಡ್ಬೇಕು ಸ್ವಾಮಿ. ಇಲ್ಲಿ ವಾರಕ್ಕೆ ಎಷ್ಟು ಪೂಜೆ ಮಾಡ್ತೀರಾ? ಆ ವಾರಕ್ಕೆ ಒಂದಿನ ಶನಿವಾರ, ಅಮಾಶ ಇಷ್ಟಲ್ಲಿ ಮಾಡ್ತಿದ್ದೀನಿ. ಇಲ್ಲಿ ಏನೇನು ವಿಶೇಷತೆ, ನೀವು ಇಲ್ಲಿ ಏನು ವಿಶೇಷತೆ ಇದೆ? ಏನು ವಿಶೇಷ ಅಂತಂದ್ರೆ ಏನೆಲ್ಲ ಈ ಥರ ಜನಸಂಖ್ಯೆ ಬರ್ತಾರ, ಅವರು ಆರ್ಕೆ ಒಪ್ಕೊಂಡು 4 ಜನಕ್ಕೆ ಅನುದಾನ ನಡೀತಾರ. ಎಲ್ಲ ದೇವ್ರುಗಳನ್ನೂ ಮಾಡಿಕೊಟ್ಟಾರ. ಬೆಂಗಳೂರವ್ರು ಮಾಡಿಸ್ಕೊಟ್ಟಾರ. ಬೆಂಗಳೂರವರು ಬಸವ ಮಾಡಿಕೊಟ್ಟಾರ. ಬಸವ ಮಹದೇಶ್ವರ ಲಿಂಗ ಒಡೆದು ಮೂಡೋದ ಇದೆಲ್ಲ ಉತ್ಪತ್ತಿ ಮಾಡಿ ಗಣಪತಿ ಮಾಡಿಸ್ಕೊಟ್ಟಾರ. ಆಮೇಲೆ ಹುಲಿ ವಾಹನ ಮಾಡಿಸ್ಕೊಟ್ಟಾರ. ಶಿವ ಪಾರ್ವತಿ ಮಾಡಿಸ್ಕೊಟ್ಟಾರ. ಎಲ್ಲ ಮಾಡಿಸ್ಕೊಟ್ಟಾರ. ಅದಕ್ಕೆ ಇವಾಗ ಜನಸಂಖ್ಯೆ ಕಡಿಮೆ. ಆ ಜನಸಂಖ್ಯೆ ಯಾವ್ದು ಅಂದರೆ ರೋಡ್ ಇಲ್ಲ ಸ್ವಾಮಿ. ಮೊದಲು ರೋಡು ಎಲ್ಲರೂ ನುಗ್ಕೊಬತ್ತಿದ್ರು. ಈ ಕಡೆ ಚಿಕ್ಕಲೂರು ಕಡೆ ಬರ್ತಾಯಿದ್ರು. ಈಚೆ ಕೊತ್ನೂರು, ತೆಳ್ಳೂರು, ಅಜ್ಜಿಪುರ, ಬೆಟ್ಟದಿಂದ ಬಂದಿದ್ರು ಸ್ವಾಮಿ. ಬೆಟ್ಟದಿಂದ ದೇವಸ್ಥಾನದಿಂದ ಒಂದು 2 ಬಸ್ ಹೋಗ್ಬಿಟ್ಟಿದ್ರು ಸ್ವಾಮಿ. ಎಲ್ಲ ದನಗಳು ಎಲ್ಲ ಬರ್ತಾಯಿದ್ರು. ಇವಾಗ ರೋಡ್ ಇಲ್ಲದಕ್ಕೆ ಜನ ಸ್ವಲ್ಪ ಜನಸಂಖ್ಯೆ ಕಡಿಮೆ ಎಲ್ಲ ಸ್ವಾಮಿ ಹೋಗಿ ಆಯ್ತು ಅದ ಸ್ವಾಮಿ. ಅದನ್ನು ನಮ್ಗೆ ದಯವಿಟ್ಟು ನಮ್ಗೆ ಮಾಡಿಕೊಡ್ಬೇಕು ಸ್ವಾಮಿ.
ನೂರಾರು ಯಾಕೆ ಸಾವಿರಾರು ಭಕ್ತರು ಬರ್ತಾ ಇದ್ರು. ನೋಡಿ ಇಲ್ಲೇ ನಿಂತ್ಕೊಂಡು 101 ಪವಾಡ ಕಾಯಿ ಹೊಡೆದ್ದು ಸ್ವಾಮಿ. ಆ ಕಾಯಿ ಎತ್ತೊಂದು ಕಾಯಿ ಸುಡ್ತಿದ್ರೆ ಅದನ್ನ ಆತ್ಕ ತಿಂದರೆ ಸಿಹಿ ಬತ್ತಿತ್ತು, ಕೆಳಕ್ಕೆ ಬಿದ್ದರೆ ಕೈ ಬತ್ತಿತ್ತು. ಹಳ್ಳದ ಕಾಯಿ ಯಾವಾಗ ನಮ್ಮ ತೊಡೆ ಗಿಡ ಸೇದಲು ಬರ್ತದಲ್ಲ ಅವ್ರಿಗೆ ಆ ಕಾಯಿ ಕಿತ್ತು ಎಷ್ಟು ಬಿಟ್ರೆ ಅದನ್ನ ಆತ್ಕ ತಿಂದ್ರೆ ರೋಗ ಹರಿದೋಯ್ತಿತ್ತು. ಕೈ ಕಾಲ ಎಲ್ಲ ಸೇದಲು ಬರ್ತಿತ್ತು, ಅದೆಲ್ಲ ನಿಂತೋಯ್ತಿತ್ತು, ಎಲ್ಲ ಆಯ್ತಿತ್ತು. ಸೌಲಭ್ಯ ಬರ್ತಾಯಿತ್ತು. 20 ಮೊಳಕ್ಕೆ 2 ಸಡ್ಡೆ ಹಾಕಿದ್ದು ಸ್ವಾಮಿ. ಸಡ್ಡೆಲ್ಲ ತುಂಬಿಟ್ಟಿದ್ರು, ಎಲ್ಲ ಜನ ಬರ್ತಿದ್ರು. ಚಿಕ್ಕಲ್ಲೂರು ಕುಳಿ 7 ಕುಳಿಯರು ಬರ್ತಾಯಿದ್ರು. ಈ ಕಡೆ ಬೆಂಗಳೂರು, ಮೈಸೂರು, ಊಟಿಯಿಂದ ಬಂದಿದ್ದಾರೆ ಸ್ವಾಮಿ. ಊಟಿಯಿಂದ ಮಕ್ಕ ಇಲ್ಲದೆ ನಮಗೆ ಮಕ್ಕಳು ಕೊಟ್ಟರೆ ಸಿಹಿ ಪದಾರ್ಥ ಯಾವ್ದಾರು ಒಂದು ಮಾಡಿ ಕುದುರೆ ಗಾಡಿಯಲ್ಲಿ ನಮ್ಮ ತಗೊಬರ್ತೀವಿ ಅಂದರು. ಮಕ್ಕಳ ಪಲ್ಯ ಕೊಟ್ಟ ಊಟಿಯಿಂದ ಕುದುರೆ ಗಾಡೀಲಿ ಔಷಕ ಅಂತೇನು ಮಾಡಿದರು ಆ ಕಾಲದಲ್ಲಿ. ಈಗ ಸ್ವಲ್ಪ ಕಡಿಮೆ ಜನಸಂಖ್ಯೆ, ರೋಡ್ ಇಲ್ಲ ಸ್ವಾಮಿ. ಜನಸಂಖ್ಯೆ ಆಗಬೇಕು, ನಮ್ಗೆ ಸ್ವಲ್ಪ ಸಹಾಯ ಮಾಡಿಕೊಡ್ಬೇಕು ಸ್ವಾಮಿ. ನಿಮಗೆ ರೋಡು ಅದ್ರ ಜೊತೆಗೆ ಮೂಲ ಸೌಕರ್ಯಗಳು ಬೇಕು ಸ್ವಾಮಿ. ಅದು ವ್ಯವಸ್ಥೆ ಮಾಡಿದ್ರೆ ಮಾಡಿಕೊಟ್ರೆ ನಮಗೆ ಬರ್ತಾರೆ ಅಂತ ಜನಸಂಖ್ಯೆ. ಹೌದು ಸ್ವಾಮಿ, ಜನಸಂಖ್ಯೆ ಬಂದರೆ ನಮ್ಗೆ ಸ್ವಲ್ಪ ಇದು ವಾರಕ್ಕೆ ಕಾಯಿ ಒಡೆಕೆ ಆಯ್ತಾ ಇರಲಿಲ್ಲ. ಅಷ್ಟು ಮಟ್ಟಿಗೆ 2-3 ಸಡ್ಡು ಹಾಕಿದ್ದು ಅವಳೆ. ಆಗ ಇನ್ಮೇಲೆ ಕೊಂಡನೂ ಹಾಕಿತ್ತು, ಕೊಂಡ ಹಾಕಿತ್ತು. ಇವಾಗ ಕೊಂಡ ಹಾಕೋಕ್ಕೆ ಸಾಧ್ಯವಿಲ್ಲ. ಫಾರೆಸ್ಟ್ನವರು ಕೊಂಡ ಹಾಕಿಸ್ಕೊಂಡಿಲ್ಲ. ಭವಿಷ್ಯದಲ್ಲಿ ಮಳ ಬೆಳ ಕೇಳ್ಕೊತಿದ್ದ, ಮಳ ಬೆಳ ಕೇಳ್ತಿದ್ರು. ಮಳ ಬೆಳ ಸೌಲಭ್ಯಕ್ಕೆ ಆಯ್ತಾ ಇತ್ತು. ಇವಾಗ ಇದ್ರ ಬಗ್ಗೆ ನೀವು ಶಾಸಕರ ಹತ್ರ ಯಾವಾಗಾದ್ರೂ ಮಾತಾಡಿದ್ದೀರಾ? ಏನೇಳಿ ನಿಮ್ಮ ಅಭಿವೃದ್ಧಿ ಈ ಥರ ಬೇಕು ಅಂದ್ಬಿಟ್ಟು ವ್ಯವಸ್ಥೆ ಮಾಡಿಕೊಡಿ ಅಂತ ಶಾಸಕರ ಹತ್ರ ಮಾತಾಡಿದ್ದೀರಾ? ಯಾರು ನಮಗೇನೂ ಮಾಡಿಸೋದಿಲ್ಲ. ನಮ್ಮ ಹುಟ್ಟದ ಅದೇ ನಾವು ಯಾರು ಕೇಳೋನಿಲ್ಲ, ಏನಿಲ್ಲ. ಆ ಸ್ವಾಮಿ ನೆನೆಸ್ಕೊಂಡು ಬರ್ತಾಯಿದ್ದೆ. 4-6 ಜನ ಬರ್ತಾಯಿದ್ರು. ಒಳ್ಳೇದಾಯ್ತದೆ ಅಂತ ಮಾಡಿಸ್ಕೊಳ್ತಿದ್ರು. ಇವಾಗ ನೀವು ಮನವಿ ಮಾಡ್ತಾ ಇರೋದು ಶಾಸಕರಿಗೆ ಅಲ್ವಾ? ಹೌದು ಸರ್. ಅಭಿವೃದ್ಧಿಗಳ ಬಗ್ಗೆ ಶಾಸಕರಿಗೆ ಮನವಿ ಮಾಡ್ತಾ ಇರೋದು. ಹುಲ್ಲು ಕಟ್ಟಿ ಕೊಟ್ಟು ಕೂಡ ಅವನು ಒಳ್ಳೇದಾಯ್ತದೆ ಸರ್, ಅಷ್ಟೇ. ಯಾರು ಮಾಡ್ತಾರೆ ಅವ್ರಿಗೆ ಪುಣ್ಯ ಕಟ್ಕೊತಾರೆ. ಇವೆಲ್ಲ ನಾನೇನೋ ಮಾಡಿಕೊಟ್ಟು ಜನಸಂಖ್ಯೆನೇ ಮಂಜುನಾಥ್ ಅವರು ಅಭಿವೃದ್ಧಿ ಮಾಡ್ಕೊಡ್ತಾರೆ ಸ್ವಾಮಿ. ಅವರೇ ಕೂಡ ಮಾಡ್ತಾರೆ, ನಿಮ್ಮ ದೇವಸ್ಥಾನಕ್ಕೂ ಕೂಡ ಮಾಡ್ತಾರೆ. ಬಂದಿಲ್ಲ ಸ್ವಾಮಿ, ಬರಬೇಕು. ಬರ್ತಾರೆ, ಖಂಡಿತ ಬರ್ತಾರೆ. ನಾನು ಅದಕ್ಕಾಗೆ ಮಾಡ್ತಿದ್ದೇಳಿ. ಅವಾಗ ನಂದನೇನು ಸಾವಿರಾರು ಕಡೆ ಮಾಡಿಸಿ ನಮ್ಮೂರವರೇ ಹೋಗಿ ಕರ್ಕೊಬರ್ತೀನಿ ಅಂದ್ಬಿಟ್ರು. ಎಲ್ಲ ಮಾಡಿ ಅವ್ರು ಬಂದಿಲ್ಲ. ಮೊದಲು 2 ಸಾರಿ ನಾನು ಅಲ್ಲಿಗೆ ಬರ್ತೀನಿ ಅಂತಂದ್ರು. ರೋಡ್ ಮಾಡಿಸ್ಕೊಂಡ್ಬಂದು ಇಲ್ಲಿ ಮಾಡಿದೆ. ರೋಡನ್ನು ರವಿದೇವರೇ ಅಭಿವೃದ್ಧಿ ಆಯ್ತದಾಳೆ. ಮಳೆ ಬೆಳೆ ಆಯ್ತದ, ಅಭಿವೃದ್ಧಿ ಆಯ್ತದ. ಈಗ ಡ್ಯಾಮ್ನಲ್ಲಿ ಮತ್ತಿ ಮರ ಏನಿಲ್ವಳೆ, ಅದೇ ಮತ್ತಿ ಮರ ಇಲ್ಲಿ ಮೇಲ್ಗೊಂಡ್ದ. ಅಲ್ಲಿ ಒಂದು ಲಿಂಗ ಅದ ನೋಡಿ, ಲಿಂಗ ಅದ, ಅದು ಕೂಡ ಗಡ್ಡೆ ಆಗ್ತದ. ಹಿಂದೆ ಕಾರ್ಯ ಒಳ್ಳೇದಾಯ್ತು, ಹೋಗೋದು ಅದೇ ಬರ್ಕೊಳ್ತಾಯ್ತು. ಆದಷ್ಟು ಮಾಡ್ಕೊಡ್ಬೇಕು ಸ್ವಾಮಿ. ಮಂಜುನಾಥನವರೇ ನಮ್ಗೆ ಆದಷ್ಟು ನಾವು ಮಾಡ್ಕೊಡ್ಬೇಕು. ಹೊಡೆ ಖಂಡಿತ ಮಾಡ್ಕೊಳ್ಳೇಬೇಕು. 2 ಸಾರಿ ಹೋಗಿದ್ವಿ, 3 ಸಾರಿ ಹೋಗಿದ್ವಿ. ಈಶತ್ತು ಕೂಡ ಊರೊಳಗೆ ಸಿದ್ದಪ್ಪಾಜಿ ಇದಾಯಿತು, ಕಂದಾಯ ಮೇಲೆ ಆಗತ್ತು. ಆವಾಗಲೂ ಬಂದಿದ್ರು, ಆವಾಗಲೂ ಆಯ್ತು. 1 ಸಾರಿ ಬರ್ತೀನಿ ಅಂತ ಹೇಳಿದರು. ದೇವಸ್ಥಾನಕ್ಕೆ ಅಂದರೆ ಖಂಡಿತ ಮಾಡ್ತಾರೆ, ಖಂಡಿತವಾಗ್ಲೂ ಮಾಡ್ತಾರೆ. ನಿಮ್ಮ ಪ್ರಯತ್ನ ಮುಂದುವರಿಲಿ. ಹಾಗೆ ನಿಮ್ಮ ಕೆಲಸ ಎಲ್ಲ ಮುಂದಕ್ಕೆ ಅವಶ್ಯಕ ಸ್ವಾಮಿ. 7 ಕುಳಿಯೋರ್ಗೂ ಎಲ್ಲಕ್ಕೂ ಅವಶ್ಯಕ. ಎಲ್ಲ ಮಾತು ಬಂದು ಒಳ್ಳೇದಾಗುತ್ತೆ. ಬೆಟ್ಟಿಂದ ಬಂದೋಯ್ತು. ಶೀಘ್ರದಲ್ಲೇ ಶಾಸಕರು ಭೇಟಿ ಆಗ್ತಾರೆ. ನಿಮ್ಮ ಅಭಿವೃದ್ಧಿಗೆ ಕಡೆ ಮಾಡ್ತಿದ್ದಾರೆ. ನಿಮಗೆ ಆದಷ್ಟು ಇಲ್ಲಿ ಸೌಕರ್ಯಗಳನ್ನ ಮಾಡಿಕೊಡ್ತಾರೆ. ನಿಮ್ಗೆ ಏನೇನೋ ಬೇಡ್ಕೊಂಡಿದ್ದೀರಾ, ಏನೆಲ್ಲ ಅಭಿವೃದ್ಧಿ ಬೇಕು ಅಂತಿದ್ದೀರಾ, ಖಂಡಿತವಾಗ್ಲೂ ಅವರು ನೆರವೇರಿಸ್ಕೊಡ್ತಾರೆ. ನಾವು ಆದಷ್ಟು ಅವ್ರಿಗೆ ವಿಡಿಯೋ ತಲುಪಿಸ್ಕೊಡ್ತೀವಿ. ಸರಿ. ಈಗ ಸ್ವಾಮಿ, ಈ ಸ್ವಾಮಿ ಮಹದೇಶ್ವರ ನೆಲಗೊಂಡಾದ್ಮೇಲೆ ಎಲ್ಲೋ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಿಗೆ ಹೋಗ್ತೀವಿ ಈ ರೀತಿಯಿಂದ ಉತ್ತರಾಂತ್ಯದು ಬಂದ್ಬಿಟ್ಟಿತ್ತು ಸ್ವಾಮಿ. ಅಲ್ಲಿಂದ ಅದನ್ನು 3 ದಿನ ಕೈಲಿಗೆ ತಗೊಬಂದಿದ್ದು ನಮ್ಮ ಅಣ್ಣ ಇದ್ದಾಗ ನಡ್ಕೊಂಡು 3 ದಿನಕ್ಕೆ ತಗೊಬಿಟ್ರೆ. ಆ ಬಸವಲ್ಲಿ ಅಸೆಂಬ್ಲಿಯಿಂದ ಮಾಡಿಸ್ಕೊಬಂದಿರೋದು ಅದರೊಳಗೆ ಬಸವ, ಕಲ್ಲು ಬಸವ ಮುಂದ್ಗಡೆದಲ್ಲ. ಆ ಬಸವ
ಅಲ್ಲಿ ಶನೇಶ್ವರ, ಶನೇಶ್ವರ ಮೈಸೂರು ಅಂತ ಅಂದ್ಬಿಟ್ರು. ಗಣಪತಿ ಇದು ಗಣಪತಿ ಇಲ್ಲೇರು ಚನ್ನಪಟ್ಟಣದವರು. ಒಳ ಅಲ್ಲಿ ದೇವ್ರುಗಳ ಹುಲಿ ಎಲ್ಲ ಪೂರ ಅವರೇ. ನಾವೇನು ಸಿಗಲ್ಲ. ಹಸಿರು ಯಾರು ಒಪ್ಕೊಂಡು ಅವ್ರ ಕಷ್ಟ ಪರಿಹರಿಸ ಅವ್ರು ತಗೊಂಡ್ಕೊಟ್ರು. ಅದನ್ನು ಹೆಂಗೆ ನಾನು ಕಾಲ ಕಳ್ಕೊಳ್ತಿದ್ದೀನಿ. ಈಗ ಅದು ಕೂಡ ಇಲ್ಲ ನಂಗೆ. ಇನ್ನೇನು ನಾನು ಒಂದು ಆಸ್ತಿ ತೆಗ್ದಿಲ್ಲ, ಒಂದು ಜಮೀನು ತೆಗ್ದಿಲ್ಲ, ಒಂದು ಚಿನ್ನ ಮಾಡ್ಸಾಕಂದಿಲ್ಲ, ಏನು ಮಾಡ್ಸಿಲ್ಲ. 4 ಜನಕ್ಕೆ ಒಳ್ಳೇದಾಕ ಬಂದರೆ ಸಾಕು. ಇನ್ನು ಆಗ ಸಾವಿರಾರು ಕಾಲ ದನ ಬಂದಿದ್ದು ಕೂಡ ನಮ್ಮ ಅಣ್ಣ ತೆಗೆದೋದ್ಮೇಲೆ ಎಲ್ಲ ಮತ್ತು ಬೆಟ್ಟದಿಂದ ದೇವಸ್ಥಾನದಿಂದ ಒಂದು ಎತ್ಕೊಂಡು ಹೊಡ್ತಿದ್ರು ಸ್ವಾಮಿ. ಅಲ್ಲಿ ಯಾರು ಒಳ್ಳೆ ಆಗಿದೆ.